ಮಹಾರಾಷ್ಟ್ರ ರಾಜ್ಯ ರಾಜಕೀಯದಲ್ಲಿ ನಡೀತಿರೋ ದಂಗಲ್ಗೆ ಇವತ್ತೇ ಒಂದು ಪಿಕ್ಚರ್ ಸಿಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ 15 ದಿನ ಮುಂದೂಡಿದೆ. ಮುಂದಿನ ವಿಚಾರಣೆ ಜುಲೈ 11ಕ್ಕೆ ಮುಂದೂಡಿದ್ದು ಶಾಸಕರ ಅನರ್ಹತೆ ನಿರ್ಧಾರ ಕೈಗೊಳ್ಳದಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಈ ಮೂಲಕ ಏಕನಾಥ್ ಶಿಂಧೆ ಬಣಕ್ಕೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಮಹಾರಾಷ್ಟ್ರ ರಾಜಕೀಯ ಹೈಡ್ರಾಮಾ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ಪ್ರಶ್ನಿಸಿ ಏಕನಾಥ್ ಶಿಂಧೆ ಬಣದ ಶಾಸಕರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ಶಾಸಕರ ಅರ್ಜಿ ಕುರಿತು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತು. ಈ ವೇಳೆ ಸುಪ್ರೀಂ ಕೋರ್ಟ್ ಬಂಡಾಯ ಶಾಸಕರಿಗೆ ಪ್ರಶ್ನೆ ಮಾಡಿದೆ. ಏನಂದ್ರೆ ಹೈಕೋರ್ಟ್ಗೆ ಯಾಕೆ ಹೋಗಲಿಲ್ಲ, ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬಂದಿದ್ದು ಯಾಕೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಅನರ್ಹತೆಯಂತಹ ಹಲವಾರು ಪ್ರಕರಣಗಳಲ್ಲಿ ಸುಪ್ರೀಂ ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರಿಂದ ಹೈಕೋರ್ಟ್ಗೆ ಹೋಗಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ರೆಬೆಲ್ ಶಾಸಕರ ಪರ ವಕೀಲರಾದ ನೀರಜ್ ಕಿಶನ್ ಕೌಲ್ ತಿಳಿಸಿದ್ರು. ಮತ್ತೊಂದು ಕಡೆ ಡೆಪ್ಯೂಟಿ ಸ್ಪೀಕರ್ ಕಚೇರಿಯಿಂದ ಅನರ್ಹತೆ ಬಗ್ಗೆ ಕಾನೂನು ಬಾಹಿರವಾಗಿ ನೋಟಿಸ್ ನೀಡಲಾಗಿದೆ. ನ್ಯಾಯ ಅನುಸರಿಸದೆ ಆತುರವಾಗಿ ನೋಟಿಸ್ ನೀಡಲಾಗಿದೆ ಅಂತ ಬಂಡಾಯ ಶಾಸಕರು ಕೋರ್ಟ್ಗೆ ಹೇಳಿದ್ರು. ಇತ್ತ ಸಿಎಂ ಉದ್ಧವ್ ಠಾಕ್ರೆ ಪರ ಅಭಿಷೇಕ್ ಸಿಂಘ್ವಿ ವಾದ ಮಂಡನೆ ಮಾಡಿದ್ರು. ಜೂನ್ 20ರಂದು ಶಿಂಧೆ ಬಣದ ಶಾಸಕರು ಸೂರತ್ಗೆ ಹೋಗಿದ್ರು. ಜೂನ್ 21ರಂದು ಬಂಡಾಯ ಶಾಸಕರು ಇಮೇಲ್ ಕಳಿಸಿದ್ದಾರೆ. ಜೂನ್ 22ರಂದು ಸ್ಪೀಕರ್ಗೆ ಇಮೇಲ್ ನೋಟಿಸ್ ಬಂದಿದೆ ಅಂತ ಸಿಂಘ್ವಿ ಮಾಹಿತಿ ನೀಡಿದ್ರು. ಅಲ್ಲದೆ ಪ್ರಕರಣದಲ್ಲಿ ಸುಪ್ರೀಂ ಮಧ್ಯಂತರ ಆದೇಶ ನೀಡಲು ಬರಲ್ಲ, ಶಾಸಕಾಂಗದ ಕಾರ್ಯವಿಧಾನದ ಬಗ್ಗೆ ವಿಚಾರಣೆ ಮಾಡಬೇಕಿದೆ, ನ್ಯಾಯಾಲಯಗಳ ಮೇಲೆ ಸಾಂವಿಧಾನಿಕ ತಡೆ ಇದೆ ಅಂತ ಸುಪ್ರೀಂ ಕೋರ್ಟ್ ವ್ಯಾಪ್ತಿ ಬಗ್ಗೆ ಅಭಿಷೇಕ್ ಸಿಂಘ್ವಿ ಪ್ರಸ್ತಾಪಿಸಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಕ್ರಮದ ವಿರುದ್ಧ ಏಕನಾಥ್ ಶಿಂಧೆ ಬಣದ ವಕೀಲರು ಪ್ರಬಲವಾದ ವಾದ ಮಂಡಿಸಿದ್ರು. ಡೆಪ್ಯೂಟಿ ಸ್ಪೀಕರ್ ಸ್ಥಾನವೇ ಪ್ರಶ್ನಾರ್ಹವಾಗಿದೆ. ಡೆಪ್ಯೂಟಿ ಸ್ಪೀಕರ್ ಅನ್ನ ಪದಚ್ಯುತಗೊಳಿಸಲು ಆಗ್ರಹಿಸಲಾಗಿದೆ. ಡೆಪ್ಯೂಟಿ ಸ್ಪೀಕರ್ ವಿರುದ್ಧ ಅವಿಶ್ವಾಸದ ನಿರ್ಣಯ ಮಾಡಲಾಗಿದೆ. ಮೊದಲು ಅವಿಶ್ವಾಸದ ನಿರ್ಧಾರವಾಗಬೇಕು. ಅಲ್ಲದೆ ಡೆಪ್ಯೂಟಿ ಸ್ಪೀಕರ್ ಕುರಿತು ನಿರ್ಧಾರವಾಗದೆ ಬಂಡಾಯ ಶಾಸಕರಿಗೆ ನೋಟಿಸ್ ನೀಡಲು ಅಸಾಧ್ಯವಾಗಿದೆ ಅಂತ ಶಿಂಧೆ ಬಣದ ಪರ ವಕೀಲರು ವಾದ ಮಂಡಿಸಿದ್ರು. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಿಶ್ವಾಸಮತ ಯಾಚನೆಗೆ ತಡೆ ಕೋರಿ ಉಪಸ್ಪೀಕರ್ ಪರ ವಕೀಲ ಕಾಮತ್ ಮನವಿ ಮಾಡಿದ್ರು. ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ವಿಶ್ವಾಸಮತಕ್ಕೆ ತಡೆ ನೀಡಿ ಎಂದ ದೇವದತ್ ಕಾಮತ್ ಮನವಿ ಮಾಡಿದ್ರು. ಸದ್ಯ ಸುಪ್ರೀಂ ಕೋರ್ಟ್ ಕಾಮತ್ ಅವರ ಮನವಿ ಪುರಸ್ಕರಿಸಿದೆ. ಹೀಗಾಗಿ ಉಪಸ್ಪೀಕರ್ ಮತ್ತು ಉದ್ಧವ್ ಠಾಕ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಇನ್ನು ಏಕನಾಥ್ ಶಿಂಧೆ ಬಣದ ಶಾಸಕರಿಗೆ ಭದ್ರತೆ ಕಲ್ಪಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಶಾಸಕರು ಕುಟುಂಬ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳಿ, ಅಲ್ಲದೆ ಈ ಕೂಡಲೇ ಭದ್ರತೆ ನೀಡಿ ಅಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಬಂಡಾಯ ಶಾಸಕರು ಇವತ್ತು ಸಂಜೆಯೊಳಗೆ ಉಪಸ್ಪೀಕರ್ಗೆ ಉತ್ತರ ನೀಡಬೇಕು. ಆದರೆ ಉಪಸ್ಪೀಕರ್ ನೀಡಿರುವ ಸಮಯ ವಿಸ್ತರಣೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಜುಲೈ 11ರ ಸಂಜೆಯವರೆಗೂ ಸಮಯ ವಿಸ್ತರಿಸಲು ಉಪಸ್ಪೀಕರ್ಗೆ ಸೂಚನೆ ಕೊಡಲಾಗಿದೆ. ಇದರಿಂದ ಬಂಡಾಯ ಶಾಸಕರಿಗೆ ಮತ್ತಷ್ಟು ಸಮಯ ಸಿಕ್ಕಂತಾಗಿದೆ. ಮಹಾರಾಷ್ಟ್ರ ರಾಜಕೀಯಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಮಹಾಬೃಹನ್ ನಾಟಕದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಉದ್ಧವ್ ಠಾಕ್ರೆ ಸೇನೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಶಿವಸೇನೆ ಸಂಸದ ಸಂಜಯ್ ರಾವತ್ಗೆ ಇಡಿ ಅಧಿಕಾರಿಗಳು ಸಮನ್ಸ್ ಜಾರಿ ಮಾಡಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ನೀಡಿದೆ. ಭೂ ಹಗರಣದಲ್ಲಿ ಸಂಜಯ್ ರಾವತ್ಗೆ ಇಡಿ ಸಮನ್ಸ್ ನೀಡಿದ್ದು ಮಹಾರಾಷ್ಟ್ರ ರಾಜಕೀಯಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೈಡ್ರಾಮಾ ಬೆನ್ನಲ್ಲೇ ಶಿವಸೇನೆ ಸಂಸದ ಸಂಜಯ್ ರಾವತ್ಗೆ ಇಡಿ ಸಮನ್ಸ್ ನೀಡಿದೆ. ಭೂ ಹಗರಣದಲ್ಲಿ ಸಂಜಯ್ ರಾವತ್ಗೆ ಉರುಳಾಗುವ ಸಾಧ್ಯತೆ ಇದೆ. ಭೂ ಹಗರಣದ ಸಂಬಂಧ ಜಾರಿ ನಿರ್ದೇಶನಾಲಯ ಈಗಾಗಲೇ ಕೆಲ ಆಸ್ತಿ ಜಪ್ತಿ ಮಾಡಿದೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಆಪ್ತರಾಗಿರೋ ಸಂಸದ ಸಂಜಯ್ ರಾವತ್ ಇಡಿ ಅಧಿಕಾರಿಗಳ ಇಕ್ಕಳದಲ್ಲಿ ಸಿಲುಕಿಕೊಳ್ಳೋ ಆತಂಕ ಹೆಚ್ಚಾಗಿದೆ. ಮಹಾರಾಷ್ಟ್ರದ ಹೈಡ್ರಾಮಾದ ನಡುವೆ ಇಡಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಭೂ ಹಗರಣ ಸಂಬಂಧ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ರೆ, ಇತ್ತ ಸಂಜಯ್ ರಾವತ್ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಇಡಿ ವಿಚಾರಣೆಗೆ ಹೆದರುವ ಪ್ರಶ್ನೆಗೆ ಇಲ್ಲ ಅಂತ ಮುಂಬೈನಲ್ಲಿ ಶಿವಸೇನೆ ಸಂಸದ ಸಂಜಯ್ ರಾವತ್ ಗುಡುಗಿದ್ರು. ನಾಳೆ ಇಡಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗೋದಿಲ್ಲ. ನಾಳೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಬೇಕಿದ್ದು ಇಡಿ ವಿಚಾರಣೆಗೆ ಹೋಗೋದಿಲ್ಲ ಅಂತ ಸಂಸದ ಸಂಜಯ್ ರಾವತ್ ಹೇಳಿದ್ದಾರೆ.
ಮಹಾರಾಷ್ಟ್ರ ರಾಜಕೀಯ ಬೃಹನ್ ನಾಟಕದ ಬೆನ್ನಲ್ಲೇ ಇಡಿ ಸಮನ್ಸ್ಗೆ ಸಂಸದ ಸಂಜಯ್ ರಾವತ್ ಪ್ರತಿಕ್ರಿಯೆ ನೀಡಿದ್ರು. ನಮ್ಮ ವಿರುದ್ಧ ಪಿತೂರಿ ನಡೆಯುತ್ತಿದೆ, ಇಡಿ ಸಮನ್ಸ್ ನೀಡಿರೋದು ಈಗ ನನ್ನ ಗಮನಕ್ಕೆ ಬಂದಿದೆ. ನಾವೆಲ್ಲರೂ ಬಾಳಾ ಸಾಹೇಬ್ರ ಶಿವಸೈನಿಕರು, ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ನಡೆಸಿದ್ದೇವೆ. ಜೈ ಮಹಾರಾಷ್ಟ್ರ ಎಂದು ಶಿವಸೇನೆ ಸಂಸದ ಸಂಜಯ್ ರಾವತ್ ಟ್ವೀಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಮಹಾನಾಟಕದಲ್ಲಿ ರೆಬೆಲ್ ಶಿಂದೆ ಬಣದ ಹೊಸ ಆಟ ಶುರುವಾಗಿದೆ. ಅಘಾಡಿ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಏಕನಾಥ್ ಶಿಂದೆ ಬಣ ವಾಪಸ್ ಪಡೆದುಕೊಂಡಿದೆ. ಅಘಾಡಿ ಸರ್ಕಾರಕ್ಕೆ ನೀಡಿರೋ ಬೆಂಬಲವನ್ನ ವಾಪಸ್ ಪಡೆದಿರುವುದಾಗಿ ರಾಜ್ಯಪಾಲರಿಗೆ ರೆಬೆಲ್ ಏಕನಾಥ್ ಶಿಂದೆ ಬಣ ಪತ್ರ ರವಾನೆ ಮಾಡಿದೆ. ಮಹಾರಾಷ್ಟ್ರ ರಾಜ್ಯಪಾಲರಿಗೆ 38 ರೆಬೆಲ್ ಶಾಸಕರು ಪತ್ರವನ್ನು ಬರೆದಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲೂ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ರೆಬೆಲ್ ಶಾಸಕರ ವಿರುದ್ಧ ಶಿವಸೇನೆ ಕೆರಳಿ ಕೆಂಡವಾಗಿದ್ರೆ ರೆಬೆಲ್ ಶಾಸಕರ ಬಣ ಕಾರ್ಯಕರ್ತರು ಏನು ಸುಮ್ಮನೆ ಕೂತಿಲ್ಲ. ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಏಕನಾಥ್ ಶಿಂದೆ ಬಣ ಬೀದಿಗೆ ಇಳಿದಿದೆ. ಮುಂಬೈನ ಥಾಣೆಯಲ್ಲಿ ಶಿಂದೆ ಕಾರ್ಯಕರ್ತರು ಧರಣಿ ಮಾಡಿದ್ರು. ಏಕನಾಥ್ ಶಿಂದೆ ನಿವಾಸದ ಎದುರು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ರೆಬೆಲ್ಸ್ ವಿರುದ್ಧ ಉದ್ಧವ್ ಬಣ ಅನರ್ಹತೆ ಅಸ್ತ್ರ ಪ್ರಯೋಗಿಸಿರುವುದನ್ನು ಖಂಡಿಸಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಉಪಸಭಾಪತಿ ವಿರುದ್ಧವೂ ಶಿಂದೆ ಫ್ಯಾನ್ಸ್ ಫುಲ್ ಗರಂ ಆದ್ರು. ಶಿವಸೇನೆ ವಿರುದ್ಧ ಬಂಡಾಯ ಸಾರಿರೋ ಏಕನಾಥ್ ಶಿಂದೆ ಶಾಸಕರಿಗೆ ಉದ್ಧವ್ ಠಾಕ್ರೆ ಬಿಗ್ ಶಾಕ್ ನೀಡಿದ್ದಾರೆ. ಬಂಡಾಯ ಶಾಸಕರ ವಿರುದ್ಧ ಅನರ್ಹತೆ ಅಸ್ತ್ರ ಪ್ರಯೋಗಿಸಿರೋ ಬೆನ್ನಲ್ಲೇ ರೆಬೆಲ್ ಶಾಸಕರ ಮಂತ್ರಿಗಿರಿಯನ್ನ ಕೂಡ ಸಿಎಂ ಉದ್ಧವ್ ಠಾಕ್ರೆ ಕಸಿದುಕೊಂಡಿದ್ದಾರೆ. ಏಕನಾಥ್ ಶಿಂದೆ ಬಣವನ್ನ 9 ಸಚಿವರು ಸೇರಿದ್ದು ಮಂತ್ರಿ ಪಟ್ಟವನ್ನ ವಾಪಸ್ ಪಡೆಯಲಾಗಿದೆ. ಬಂಡಾಯವೆದ್ದಿರೋ ಶಿವಸೇನೆ ಸಚಿವರಿಗೆ ಉದ್ಧವ್ ಠಾಕ್ರೆ ಬಿಸಿ ಮುಟ್ಟಿಸಿದ್ದಾರೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಎನ್ಸಿಪಿ ಜೊತೆ ಕೈ ಜೋಡಿಸಿದ್ದಕ್ಕೆ ಶಿಂದೆ ಕ್ಯಾಂಪ್ನ ಶಾಸಕರು ಬಂಡಾಯ ಎದ್ದಿದ್ದಾರೆ. ಏಕನಾಥ್ ಶಿಂದೆ ರೆಬೆಲ್ ಶಾಸಕ ಸುಭಾಷ್ ಸಬ್ನೆ ಹೇಳಿಕೆ ನೀಡಿದ್ದಾರೆ. ಹಿಂದೆ ಎನ್ಸಿಪಿ ನಾಯಕ ಛಗನ್ ಭುಜಬಲ್ನಿಂದ ಬಾಳಾ ಠಾಕ್ರೆ ಅವರನ್ನ ಅರೆಸ್ಟ್ ಮಾಡಿಸಿದ್ರು. ಠಾಕ್ರೆಯನ್ನ ಬಂಧಿಸಿದವರ ಜೊತೆ ಹೇಗೆ ಕೂರ್ತೀರಿ, ಛಗನ್ ಭುಜಬಲ್ ಜೊತೆ ಕೂರಲು ನೋವಾಗಲ್ವೇ ಅಂತ ಟ್ವೀಟ್ ಮಾಡಿ ಏಕನಾಥ್ ಶಿಂದೆ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಸ್ಫೋಟಗೊಳ್ತಿದೆ. ಮಾಸ್ಕ್ ಧರಿಸದಿದ್ರೆ ದಂಡ ಫಿಕ್ಸ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ವಾರದಿಂದಲೇ ಮಾಸ್ಕ್ ಕಡ್ಡಾಯವಾಗುತ್ತಾ, ಮಾಸ್ಕ್ ಹಾಕದಿದ್ರೆ ದಂಡ ಪ್ರಯೋಗಿಸುತ್ತಾ ಸರ್ಕಾರ ಅಂತಲೂ ಎಲ್ಲರನ್ನ ಕಾಡ್ತಿದೆ. ಮಾಸ್ಕ್ ದಂಡಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ವರದಿ ಬಗ್ಗೆ ಆರೋಗ್ಯ ಇಲಾಖೆಯ ಆಯುಕ್ತ ಡಿ ರಂದೀಪ್ ಮಾಹಿತಿ ನೀಡಿದ್ದಾರೆ. ಡಿಜಿಐಜಿಪಿ ಪ್ರವೀಣ್ ಸೂದ್ ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ. ಅಂದ್ರೆ ಇನ್ಮುಂದೆ ಎಲ್ಲೆಂದರಲ್ಲಿ ಸವಾರರನ್ನ ತಡೆಯುವಂತಿಲ್ಲ, ವಾಹನಗಳನ್ನ ತಡೆದು ಪರಿಶೀಲನೆ ನಡೆಸುವಂತಿಲ್ಲ ಅಂತ ಡಿಜಿಐಜಿಪಿ ಸಂಚಾರ ಪೊಲೀಸರಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಟ್ರಾಫಿಕ್ ಪೊಲೀಸರು ಬೈಕ್ ಹಿಡಿಯಲ್ಲ ಅಂತ, ಕುಡಿದು ವಾಹನ ಚಲಾಯಿಸಬೇಡಿ, ಡ್ರಂಕ್ ಅಂಡ್ ಡ್ರೈವ್ ಮಾಡುವವರನ್ನ ಮಾತ್ರ ತಪಾಸಣೆ ಮಾಡಿ ಅಂತ ಟ್ವೀಟ್ ಮೂಲಕ ಡಿಜಿಐಜಿಪಿ ಪ್ರವೀಣ್ ಸೂದ್ ಮಾಹಿತಿ ನೀಡಿದ್ದಾರೆ. ಫಲಿತಾಂಶ ಪ್ರಕಟ ವೇಳೆ ವಿಟಿಯು ಮಹಾ ಎಡವಟ್ಟು ಮಾಡಿದೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿ ಸಿಬ್ಬಂದಿ ಫಲಿತಾಂಶ ತಿದ್ದುಪಡಿ ವೇಳೆಯಲ್ಲಿ ಸಾಲು ಎಡವಟ್ಟು ಮಾಡಿದ್ದಾರೆ. ರಾತ್ರಿ ಪಾಸಾದ ವಿದ್ಯಾರ್ಥಿಗಳು ಬೆಳಗಾಗುವ ಅಷ್ಟರಲ್ಲಿ ಫೇಲ್ ಆಗಿದ್ದಾರೆ. ಪ್ರತಿ ವಿಷಯಕ್ಕೆ 60 ಅಂಕಗಳಿಗೆ ಲಿಖಿತ ಪರೀಕ್ಷೆ ಮತ್ತು 40 ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಪರೀಕ್ಷೆ ಇರುತ್ತೆ. ಗರಿಷ್ಠ 100 ಅಂಕಗಳಿಗೆ ಮೌಲ್ಯಮಾಪನವನ್ನ ನಡೆಸಲಾಗುತ್ತೆ. ಆದರೆ 80 ಅಂಕ ಪಡೆದವರು ಫೇಲ್ ಅಂತ ಫಲಿತಾಂಶ ಪ್ರಕಟಿಸಲಾಗಿದೆ. ವಿಟಿಯು ಎಡವಟ್ಟಿನ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ.